ಹುಬ್ಬಳ್ಳಿಯಲ್ಲಿ ನಡೆದಂತ ನೇಹಾ ಹಿರೇಮಠ್ ಅಂತಕ್ಕಂಥ ಯುವತಿಯನ್ನ ಹಾಡು ಹಗಲೇ ಫಯಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಂದು 9-10 ಬಾರಿ ಅವಳನ್ನ ಚೂರಿಯಿಂದ ಚುಚ್ಚಿ ಕೊಲೆಗೈದಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದಕ್ಕೆ ಖಂಡನೆ ಆಗಬೇಕು ಅಂತ ಹೇಳಿ ಇವತ್ತು ಈ ವಿದ್ಯಾರ್ಥಿ ಪರಿಷತ್ನ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ನಮ್ಮ ರಾಷ್ಟ್ರಭಕ್ತ ಇರ್ತಕ್ಕಂಥ ಅನೇಕ ಸಂಘಟನೆಗಳು ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಖಂಡನೆ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂದರೆ ಇವತ್ತು ಬಹಳ ದುಃಖ ಅನ್ನಿಸ್ತದೆ. ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಪ್ಪ ಅನ್ನುವಂಥ ಒಂದು ಕಾಳಜಿ ಮಾಡುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂಥ ಹಿರೇಮಠ್ ಅವರ ಮಗಳಿಗೆ ಈ ಕೃತ್ಯ ಆಗುತ್ತೆ ಅಂತಂದರೆ ಬೇರೆ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನೇಹಾನ ತಂದೆ ಹೇಳ್ತಾರೆ, ಇದು ಏನಾದರೂ ಸರ್ಕಾರ ತನಿಖೆ ಮಾಡದೇ ಇದ್ದರೆ, ಆ ಫಯಾಜ್ಗೆ ಶಿಕ್ಷೆ ಕೊಡದೇ ಇದ್ದರೆ, ಬೇಲಾಗಿ ನನ್ನ ಮಗಳಿಗೆ ಏನಾದರೂ ಅಪವಾದ ಹಾಕಿ ಅದರಿಂದ ಈ ಕೃತ್ಯ ಆಯಿತು ಅನ್ನುವಂಥ ಉತ್ತರ ಸರ್ಕಾರದಿಂದ ಬಂದರೆ ಅಲ್ಲಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ನೇಹಾನ ತಂದೆಯವರು ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ತಿಂಗಳಿಗೆ 2-3 ರೀತಿಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಮೋದಿಯವರು ಹಾಡು ಹಾಕಿದರೆ ಆ ವಿದ್ಯಾರ್ಥಿಗಳ ಮೇಲೆ ಹೋರಾಟ ಅವ್ರ ಮೇಲೆ ದಬ್ಬಾಳಿಕೆ ಆಗ್ತದೆ. ಜೈ ಶ್ರೀರಾಮ್ ಅಂದರೆ ಅಂಥ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಹಾಗಾಗಿ ಕರ್ನಾಟಕದ ಜನತೆ ಒಂದು ಥರ ಗಾಬರಿಯ ವಾತಾವರಣ ಆಗಿದೆ. ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಹಾಗಾಗಿ ಇವತ್ತು ಎಲ್ಲ ತಾಯಂದರು, ಎಲ್ಲ ಮುಖಂಡರು, ಎಲ್ಲ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಇದು ಬರೀ ಟ್ರೇಲರನ್ನು ತೋರಿಸಿದ್ದಾರೆ. ಈಗ ಫಯಾಜ್ಗೇನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಅದು ಉಗ್ರವಾದ ರೂಪದಲ್ಲಿ ನಾವು ಯಾವ ರೀತಿ ಖಂಡನೆಯನ್ನು ಮಾಡಿ ಪ್ರತಿಭಟನೆ ಆಗ್ತದೆ ಅನ್ನೋದಕ್ಕೆ ಇದು ಬರೀ ಟ್ರೇಲರ್ ಅಷ್ಟೇ. ಹಾಗಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು, ಅವನಿಗೆ ಯಾವುದೇ ರೀತಿಯ ಬಚಾವ್ ಆಗಬಾರ್ದು. ಮತ್ತು ಅದು ಮಾಡಲಿಲ್ಲ ಅಂತಂದರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ತಾರತಮ್ಯ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಒಬ್ಬ ಮುಖಂಡ, ನೇಹಾನ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್, ಇಷ್ಟಿದ್ದಾಗಲೂ ಕೂಡ ಅವನ ಮಗಳ ಒಂದು ಕೊಲೆ ಆಗ್ತದೆ. ಹಾಗಾಗಿ ಅವ್ರ ತಂದೆಯವ್ರು ಹೇಳ್ತಾರೆ, ನನಗೆ ವಿಶ್ವಾಸ ಇಲ್ಲ, ನನ್ನ ಮಗಳ ಮೇಲೇ ಅಪವಾದ ಹೊರಿಸುವಂಥ ಕಾರ್ಯ ನಡೀತಾ ಇದೆ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಆ ತಂದೆ ನೊಂದು ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಅವ್ರ ತಂದೆಯವರಿಗೆ ಬೆಂಬಲವಾಗಿ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಹೇಳಿದಂತೆ CBIಗೆ ಕೊಟ್ಟರೆ ಒಂದು ತನಿಖೆ ವ್ಯವಸ್ಥಿತವಾಗಿ ಆಗ್ತದೆ, ಫಯಾಜ್ಗೆ ಶಿಕ್ಷೆ ಆಗ್ತದೆ.